ಸ್ನೇಹಿತರೆ ನಮಸ್ಕಾರ. VSS ಕುಣಿಗಲ್ ಟಿವಿಯಿಂದ ಇವತ್ತು ನಾವು ಜಯಕೃಷ್ಣ ಪ್ಯಾಲೇಸ್ ಉದ್ಘಾಟನೆಯಲ್ಲಿದ್ದೀವಿ. ಅದೇ ಥರ ಇವತ್ತು ಹುಲಿಯೂರು ದುರ್ಗದಲ್ಲಿ ಒಂದು ಉತ್ತಮವಾದ ಒಂದು ಮದುವೆಗೆ ಅಥವಾ ಎಲ್ಲ ಕಾರ್ಯಕ್ರಮಗಳಿಗೂ ಅನುಕೂಲ ಆಗುವಂಥ ಒಂದು ಜಯಕೃಷ್ಣ ಪ್ಯಾಲೇಸ್ ಅಂತಕ್ಕಂಥ ಒಂದು ಪ್ಯಾಲೇಸ್ ಉದ್ಘಾಟನೆ ಮಾಡ್ತಾವ್ರೆ ಕೃಷ್ಣಪ್ಪನವರು. ಅದೇ ಥರ ಈ ಉದ್ಘಾಟನೆಯಲ್ಲಿ ಯಾವ್ಯಾವ ಥರ ಕಾರ್ಯಕ್ರಮ ಇದೆ, ಏನೇನಿದೆ ಅಂತೇಳಿ ನಾವು ತೋರಿಸ್ಲಿಕ್ಕೆ ಅಂತೇಳಿ ಇವತ್ತು ಒಳಗಡೆ ಹೋಗ್ತಾ ಇದ್ದೀವಿ. ಇದೊಂದು ಅದ್ಭುತವಾದ ಪ್ಯಾಲೇಸು, ನೋಡಲಿಕ್ಕೂ ಕೂಡ ಇವತ್ತು ಕುಣಿಗಲ್ ತಾಲೂಕಿಗೆ ಇದು ನಂಬರ್ 1 ಪ್ಯಾಲೇಸ್ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ಥರ ಸಾಕಷ್ಟು ಅನುಕೂಲಗಳಿವೆ ಈ ಪ್ಯಾಲೇಸ್ನಲ್ಲಿ. ಯಾವ್ಯಾವ ಥರ ಅನುಕೂಲ ಅಂತೇಳಿ ನಾವಿವಾಗ ತೋರಿಸ್ಲಿಕ್ಕೆ ಹೊಂಟಿದ್ದೀವಿ. ಜಸ್ಟ್ ಇವಾಗ ಪೂಜೆ ನಡೀತಾ ಇದೆ. ಅದೇ ಥರ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇದು ಸ್ಟಾರ್ಟಿಂಗ್ ಎಂಟ್ರಿ ಸ್ನೇಹಿತರೆ. ಇದೊಂದು ಅದ್ಭುತವಾದ ಪ್ಯಾಲೇಸು. ಸರ್ ನಮಸ್ಕಾರ. ಈ ಪ್ಯಾಲೇಸ್ ಉದ್ಘಾಟನೆಯಿಂದ ನಾವು VSS ಕುಣಿಗಲ್ ಟಿವಿಯಿಂದ ಅದೇ ಥರ ನಮ್ಮ ಸ್ನೇಹಿತರು ಸಿಕ್ಕಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಇವ್ರ ಜೊತೆ ಮಾತಾಡಿದ್ದು. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಹೇಳಿ. ಸರ್ ಹೇಗಿದೆ ಪ್ಯಾಲೇಸ್ ಇದೆಲ್ಲ, ಯಾವ ಥರ ಇದು ಉದ್ಘಾಟನೆ? ಜಯಕೃಷ್ಣ ಪ್ಯಾಲೇಸ್ ಅಂತ ಇವರು ದುಡ್ಡುಗೋಸ್ಕರ ಹಣಕ್ಕೋಸ್ಕರ ಈ ಪ್ಯಾಲೇಸನ್ನು ಕಟ್ಟಿಲ್ಲ. ಓಕೆ. ಹುಲಿಯೂರು ದುರ್ಗದ ದೊಡ್ಡ ಉದ್ಯಮಿ. ಓಕೆ. ಆಮೇಲೆ ದೊಡ್ಡ ಇದು ಇವರು ಕಾಂಗ್ರೆಸ್ ಹುಲಿಯೂರು ದುರ್ಗ ಮುಖಂಡರು. ಹಾಗಾಗಿ ಇವರು ಉದ್ಯೋಗಕ್ಕೋಸ್ಕರ ಇವರು ಇದನ್ನ ಕಟ್ಟಡ ನಿರ್ಮಾಣ ಮಾಡಿಲ್ಲ. ಇವರು ಒಂದು ಹುಲಿಯೂರು ದುರ್ಗದಲ್ಲಿ ಬಡ ಬಗ್ಗರಿಗೆ ಒಳ್ಳೇದಾಗಲಿ, ಅವರು ಎಷ್ಟು ಹಣ ಕೊಟ್ಟರು ನಾವು ಈ ಹುಲಿಯೂರು ದುರ್ಗದಲ್ಲಿ ಎಲ್ಲೋ ಹೋಗಿ ಬೆಂಗಳೂರಲ್ಲಿ ನಗರಗಳಲ್ಲಿ ಹೋಗಿ ಮದುವೆ ಮಾಡೋದ್ರಿಂದ ಹಳ್ಳಿ ಜನಕ್ಕೆ ಇದ್ರದ್ದು ವಾತಾವರಣ ಗೊತ್ತಾಗಲ್ಲ ಅಂದ್ಬಿಟ್ಟು ಇಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಚೌಟ್ರಿನ ಒಳ್ಳೆ ಒಂದು ಪ್ಯಾಲೇಸನ್ನು ನಿರ್ಮಾಣ ಮಾಡಿ ಬಡವರು ಬಗ್ಗರಿಗೆ ಅನುಕೂಲ. ಸರ್ ಇವಾಗ ಆಲ್ರೆಡಿ ಇವರವ್ರದ್ದು ಸಾಕಷ್ಟು ಅನುಕೂಲ ಮಾಡಿದ್ದಾರೆ ಹುಲಿಯೂರು ದುರ್ಗಕ್ಕೆ. ಇವಾಗ ಆಲ್ರೆಡಿ 20 ರೂಪಾಯಿ ಊಟ ತಿಂಡಿ ಅಂತಕ್ಕಂಥ ಊಟ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಬಡ ಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ. ಅದೇ ಥರ ಇವರು ಮುಂದಿನ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾವ್ರೆ ಇಲ್ಲಿ. ನೆಕ್ಸ್ಟ್ ಇವತ್ತು ಹುಲಿಯೂರು ದುರ್ಗಕ್ಕೆ ಇವರ ಒಂದು ಫ್ಯೂಚರ್ ಏನಾದ್ರು ಯಾವ ಥರ ಇದೆ? ಇವರು ಈಗ ಮುಂದಿನದಾಗಿ ಗೋಶಾಲೆ ಮಾಡ್ತಾ ಇದ್ದಾರೆ. ಗೋಶಾಲೆ, ಆಮೇಲೆ ಇದು ನಿರಾಶ್ರಿತರು ವೃದ್ಧಾಶ್ರಮ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದಿನ ಇನ್ನೊಂದಕ್ಕೆ ನಿರಾಶ್ರಮವನ್ನು ಮಾಡಬೇಕು ಅಂತ ಒಂದು. ಸರ್ ಇವ್ರಿಗೇನಾದ್ರು ನೆಕ್ಸ್ಟ್ ಒಂದು MLA ಅಥವಾ MP ಯಾವ್ದಾದ್ರು ಒಂದು ಆಕಾಂಕ್ಷಿ ಆಗಿದಾರ? ರಾಜಕೀಯ ಆಕಾಂಕ್ಷಿ ಜನಸೇವೆ ಇವ್ರದ್ದು ಉದ್ದೇಶ. ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕಲ್ಲಿ ಜನಸೇವೆ ಮಾಡೋದ್ರಲ್ಲಿ ಕೃಷ್ಣಪ್ಪ ಅವರು ಅಂದ್ರೆ ನಂಬರ್ 1. ಅವ್ರು ಏನೇ 5 ರೂಪಾಯಿ 2 ರೂಪಾಯಿ ಟೀ ಕಾಫಿ ಇರ್ಬೋದು, ತಿಂಡಿ 10 ರೂಪಾಯಿ ತಿಂಡಿ ಇರ್ಬೋದು, ಅವೆಲ್ಲ ಏನಪ್ಪಾ ಅಂದ್ರೆ ಗೋಶಾಲಾ 10-12 ಆರ್ಚ್ ಆಗಿದೆ ಆಲ್ರೆಡಿ. ಇನ್ನು 3-4 ಆರ್ಚ್ ಓಪನಿಂಗ್. ಸರ್ ಈಗೂ ಒಂದು ಆರ್ಚ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಕೆಲಸ ನಡೀತಾ ಇದೆ. ಇದು ಏನೋ ಜನಕ್ಕೋಸ್ಕರ, ಯಾವ್ದು ರಾಜಕೀಯ ಗಿಮಿಗತೆಲ್ಲ ಏನಿಲ್ಲ ಅವೆಲ್ಲ. ಸರ್ ಈ ಚೌಟ್ರಿನಲ್ಲಿ ಜನಗಳಿಗೆ ಯಾವ್ಯಾವ ಥರ ಸ್ಪೆಷಾಲಿಟಿ ಸಿಗುತ್ತೆ ಈ ಚೌಟ್ರಿನಲ್ಲಿ? ಇವಾಗ ಏನು ಜಯಕೃಷ್ಣ ಪ್ಯಾಲೇಸ್ ಅಂತ ಹೇಳಿ ಓಪನ್ ಮಾಡಕೊಂಡಿದ್ದೀರಾ ಇವತ್ತು? ಯಾರಿಗೂ ಫ್ರೀಯಾಗಿ ಏನು ಮಾಡಕ್ ಕೊಡ್ತಾ ಇಲ್ಲ ನಾವು. ಇಲ್ಲಿ ಬರೋ ದುಡ್ಡನ್ನ ವೃದ್ಧಾಶ್ರಮಕ್ಕೋಸ್ಕರ ಎತ್ತಿಡಕ್ಕೋಸ್ಕರ ಇದು ಮಾಡ್ತಾರೆ. ಸರ್ ಅವ್ರು ಮಾಡ್ತಾ ಇದ್ದಾರೆ, ಅದು ಒಳ್ಳೆ ಕೆಲಸ. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅವರು ಒಂದು ಸಮಾಜ ಸೇವಕ ಅನ್ನೋದ್ರಲ್ಲಿ ದೂಸರ ಮಾತಿಲ್ಲ. ಬಟ್ ಅವರ ಒಂದು ಇದು ಅನುಭವ ಚೆನ್ನಾಗಿದೆ ಈ ಒಂದು ತಾಲೂಕಿಗೆ. ನಾವು ಸುಮಾರು ಅವ್ರ ಕಾಮಗಾರಿಗಳು ಇವಾಗ ಆಲ್ರೆಡಿ ನೋಡ್ತಾ ಬಂದಿದ್ದೀವಿ ನಾವು. ಒಂದು ಹೋಟೆಲಿಂದ ಆಗಿರೋದು ಪ್ರತಿಯೊಂದು ಕಾಮಗಾರಿನಲ್ಲೂ ಇವತ್ತು ಉತ್ತಮವಾಗಿ ಅವರು ಕೆಲಸ ಮಾಡ್ಕೊಂಬರ್ತಾವ್ರೆ. ಇವತ್ತು ಏನು ಒಬ್ಬ MLA ತಾಲೂಕಲ್ಲಿ ಕೆಲಸ ಮಾಡಬೇಕು ಆ ಲೆವೆಲಲ್ಲಿ ಇವತ್ತು ಅವ್ರು ಮಾಡ್ತಾವ್ರೆ, ಹೌದಲ್ವಾ? ಅದೇ ಥರ ನೆಕ್ಸ್ಟು ಈ ಬಡ ಬಗ್ಗರಿಗೆಲ್ಲ ನೆಕ್ಸ್ಟ್ ಈ ಥರ ಯಾವ ಪ್ಯಾಲೇಸ್ನ ಈ ಥರ ಯೂಸ್ ಮಾಡಕ್ಕೆ ಕೊಡ್ತೀರಾ ನೀವು ಬಡವರಿಗೆ? ಇವಾಗ ಎಕ್ಸಾಂಪಲ್ ಯಾರೋ ದುಡ್ಡಿರೋರು ಬರ್ತಾರೆ, ದುಡ್ಡು ಇಲ್ಲದೆ ಹೋಗಿರೋರು ಬರ್ತಾರೆ. ಮಾಡ್ತೀವಿ. ಆಮೇಲೆ ಇದರಲ್ಲಿ ಏನು ಬರುತ್ತೆ ರೆಂಟೆಡ್, ಆ ದುಡ್ಡನ್ನ ತಗೊಂಡೋಗ್ಬಿಟ್ಟು ನಾವು ಗೋಶಾಲೆಗೆ ಮತ್ತೆ ಇದಕ್ಕೆ ಯೂಸ್ ಮಾಡೋದು. ಯಾವುದು ನಮ್ಮ ವೈಯಕ್ತಿಕ ಯೂಸ್ ಮಾಡ್ಕೊಳ್ಳೋ ದುಡ್ಡಲ್ಲ ಇದು. ಜಯಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇದೆ, ಚಾರಿಟೇಬಲ್ ಟ್ರಸ್ಟ್ ದುಡ್ಡಲ್ಲ. ಆ ದುಡ್ಡನ್ನ ತಗೊಂಡೋಗಿ ಗೋಶಾಲೆ ಆಗಲಿ ಮತ್ತೆ ವೃದ್ಧಾಶ್ರಮಕ್ಕಾಗಲಿ ಅದಕ್ಕೆ ಯೂಸ್ ಮಾಡ್ತೀವಿ. ಯಾವುದು 1 ರೂಪಾಯಿ ವೈಯಕ್ತಿಕ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಮಾಡಿರ್ತೀವಿ. ಓಕೆ ಸರ್. ಅದೇ ಥರ ಇಲ್ಲಿ ಒಳಗಡೆ ಯಾವ್ಯಾವ ಥರ ಸ್ಪೆಷಾಲಿಟಿ ಇದೆ ಬನ್ನಿ ನೋಡೋಣ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬನ್ನಿ ಸರ್. ಲೋಕೇಶ್ ಅಂತ. ಥ್ಯಾಂಕ್ ಯು ಲೋಕೇಶ್. ಸ್ನೇಹಿತರೆ ನಮಸ್ಕಾರ. ಇದೊಂದು ಪ್ಯಾಲೇಸ್ನ ಎಂಟ್ರಿ. ಇದು ಎಂಟ್ರಿ ಆಗಿ ಒಳಗಡೆ ಹೋಗ್ತಾ ಇದ್ದೀವಿ ಈ ಪ್ಯಾಲೇಸ್ ಒಳಗಡೆಗೆ. ಇವಾಗ ಸ್ನೇಹಿತರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಕೃಷ್ಣಪ್ಪನವರು ಬಂದರು.
ಬರೀ ಊಟ ಮಾಡೋಣ, ಅಲ್ಲ 1:45 ಆಯಿತು. ಹಲೋ ಸರ್, ಮುಗೀತಾ? ಎರಡು ಮಾತಾಡ್ತೀರಾ? ಇಲ್ಲಪ್ಪ ಯಾಕೆ ಸರ್? ಬರಪ್ಪ. ಸ್ನೇಹಿತರೆ ನಮಸ್ಕಾರ. ಕೃಷ್ಣಪ್ಪ ಅವ್ರು ಬಿಸಿ ಇರೋದ್ರಿಂದ ಇವಾಗ ಅವ್ರು ಮಾತಾಡ್ಲಿಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸೋಣ. ಅದೇ ಥರ ಇವಾಗ ಊಟ ಸಮಯ ಆಗಿರೋದ್ರಿಂದ ಸಾಕಷ್ಟು ಜನಗಳು ಬರ್ತಾ ಇರೋದ್ರಿಂದ ಅವ್ರಿಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಅದೇ ಥರ ನೆಕ್ಸ್ಟು ಇನ್ನೊಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಮಾತಾಡಿಸುವಂಥ ಒಂದು ಕೆಲಸ ನಾವು ಮಾಡ್ತೀವಿ. ಸ್ನೇಹಿತರೆ, ಇದು ಒಂದು ಅದ್ಭುತವಾದ ಊಟದ ಹಾಲು. ಅದೇ ಥರ ಇವತ್ತು ಉತ್ತಮವಾದ ಒಂದು ಚೌಟ್ರಿನಲ್ಲಿ ಇವತ್ತು ಯಾವ್ಯಾವ ಸ್ಪೆಷಾಲಿಟಿ ಇರಬೇಕು ಈ ಚೌಟ್ರಿನಲ್ಲಿ, ಅಷ್ಟು ಸ್ಪೆಷಾಲಿಟಿಗಳು ಇವತ್ತಿದೆ. ಸ್ನೇಹಿತರೆ, ಇವತ್ತು ಕೃಷ್ಣಪ್ಪನವ್ರನ್ನ ಭೇಟಿ ಮಾಡಿದ್ದೀವಿ. ಈ ಒಂದು ಚೌಟ್ರಿನ ಉದ್ಘಾಟನೆ ಮಾಡಿ ಸಾಕಷ್ಟು ಜನಗಳಿಗೆ ಇವತ್ತು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ಥರ ಅವ್ರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಾರ್ಯಕ್ರಮನ ನಡೆಸ್ಕೊಡ್ತಕ್ಕಂಥ ನಮ್ಮ ಅಡುಗೆ ಕೆಲಸದವರಾಗಿರ್ಬೋದು ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ನಾವು ಸ್ವಾಗತನ ಬಯಸ್ತೀವಿ. ಅದೇ ಥರ ಇಲ್ಲಿ ಮತ್ತೊಮ್ಮೆ ಇವತ್ತು